ಮತ್ತೆ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್. ಈಗ ಇವರು ಹೊಗಳಿರೋದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೋದಿ ಹೊಗಳಿ ಸಾಮಾಜಿಕ ಜಾಲತಾಣದಲ್ಲಿ ತರೂರ್ ಪೋಸ್ಟ್ ಮಾಡಿದ್ದಾರೆ. ರಾಮನಾಥ್ ಗೋಯಂಕಾ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತರೂರ್ ಭಾಗಿಯಾಗಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಇದ್ದರು. ಈ ಕಾರ್ಯಕ್ರಮದಲ್ಲಿನ ಮೋದಿ ಭಾಷಣದ ಬಗ್ಗೆ ತರೂರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪೋಸ್ಟ್ ಮಾಡಿದ್ದಾರೆ. ಭಾರತ ಇನ್ನು ಮುಂದೆ ಕೇವಲ ಉದಯೋನ್ಮುಖ ಮಾರುಕಟ್ಟೆ ಅಲ್ಲ, ಜಗತ್ತಿನ ಉದಯೋನ್ಮುಖ ಮಾದರಿ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಮೋದಿ ಭಾಷಣದ ಹೆಚ್ಚಿನ ಭಾಗವು ಮೆಕಾಲೆ ಅವರ 200 ವರ್ಷಗಳ ಗುಲಾಮ ಮನಸ್ಥಿತಿಯ ಪರಂಪರೆಯನ್ನು ಉರುಳಿಸಲು ಮೀಸಲಾಗಿತ್ತು. ಮೋದಿ ಭಾಷಣ ಆರ್ಥಿಕ ದೃಷ್ಟಿಕೋನ, ಸಂಸ್ಕೃತಿ ರಕ್ಷಣೆಗೆ ಕರೆಯಾಗಿತ್ತು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶಶಿ ತರೂರ್. ಇದು ಮೊದಲಲ್ಲ, ಈ ಹಿಂದೆ ಕೂಡ ಕೇಂದ್ರ ಸರ್ಕಾರವನ್ನು ಹೊಗಳುವಂಥ ಹಲವಾರು ಪೋಸ್ಟ್ಗಳು, ಹಲವಾರು ಹೇಳಿಕೆಗಳನ್ನು, ಜೊತೆಗೆ ಅದರಲ್ಲೂ ಮೋದಿ ಅವರನ್ನು ಹಲವು ಬಾರಿ ಹೊಗಳಿದ ಉದಾಹರಣೆಗಳಿದ್ದಾವೆ. ಅವರು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಅವರು ಲೋಕಸಭಾ ಚುನಾವಣೆ ಆದಮೇಲೆ ಮತ್ತು ವಿದೇಶಕ್ಕೆ ಅಧ್ಯಯನ ಹೋದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಶಶಿ ತರೂರವರು ಸಾಕಷ್ಟು ಪೋಸ್ಟ್ಗಳನ್ನು ಮಾಡಿದರು. ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ, ಅಂದರೆ ದೇಶದ ದೃಷ್ಟಿಯ ವಿಚಾರದಲ್ಲಿ ಪ್ರಧಾನಿ ಮೋದಿಯವರ ನಾಯಕತ್ವವನ್ನು ಹಲವು ಬಾರಿ ಹೊಗಳಿದ್ದಾರೆ ಅವರು. ಹಾಗಾಗಿಯೇ ಇರುಸುಮುರುಸು ಉಂಟಾಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ.